ಬೆಳಗಾವಿಯಲ್ಲಿ ಅಕ್ರಮವಾಗಿ ಮಕ್ಕಳನ್ನ ಮಾರಾಟ ಮಾಡುವ ಜಾಲ ಪತ್ತೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಪೊಲೀಸ್ನವರು 4 ಮಂದಿಯನ್ನ ಬಂಧಿಸಿದ್ದಾರೆ. ಬೆಳಗಾವಿಯಲ್ಲಿ ಅಕ್ರಮವಾಗಿ ಮಕ್ಕಳ ಮಾರಾಟ ಜಾಲ ನೋಡಿ 4 ಆರೋಪಿಗಳನ್ನ ಹುಕ್ಕೇರಿ ಪೊಲೀಸರು ಸದ್ಯ ಬಂಧಿಸಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಏನಿದ್ರ ಹಿನ್ನೆಲೆ ನೋಡ್ತಾ ಹೋಗೋದಾದ್ರೆ, 2ನೇ ಮದುವೆ ಮಾಡಿಸಿದ ದಲ್ಲಾಳಿಯಿಂದ ಕೃತ್ಯ ನಡೆದಿರೋದು. ಹೊಸದಾಗಿ ಮದುವೆಯಾಗಿದ್ದೀರಿ, ಮಗು ನನ್ನ ಹತ್ರ ಇರಲಿ ಅಂತ ಹೇಳಿ ಮಹಿಳೆಯನ್ನ ನಂಬಿಸಿ ಮಗುವನ್ನ ಮಾರಾಟ ಮಾಡಿರುವ ಒಂದು ಕೃತ್ಯ ನಡೆದಿದೆ. ಸೊ ಈ ಪ್ರಕರಣದ ಹಿನ್ನೆಲೆಯನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಲಕ್ಷ್ಮಿ ಗೋಲಂಬಾವಿ 2ನೇ ಮದುವೆ ಮಾಡಿಸಿದಂತಹ ದಲ್ಲಾಳಿ, ಸಂಗೀತಾಳ ಮಗುವನ್ನ ನಾನೇ ನೋಡ್ಕೊಳ್ತೀನಿ ಅಂತ ಹೇಳಿ ನಂಬಿಸಿ ಮಾಡಿರುವಂತಹ ಮಾರಾಟ, ಮಗುವಿನ ಮಾರಾಟ. ನೀವೇನು ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ಈಕೆಯ ಆರೋಪಿ ಅಥವಾ ಮಧ್ಯವರ್ತಿ ದಲ್ಲಾಳಿ, ಈತ ನೋಡಿ ಮತ್ತೊಬ್ಬ ಆರೋಪಿ. ಅಂದರೆ ಇದೊಂದು ಜಾಲವೇ ಇದೆ ಅಂತಾಯಿತು. ಇಂಥವ್ರನ್ನ ನೋಡ್ತಾ ಇದ್ದ ಸಂದರ್ಭದಲ್ಲಿ ಹೀಗೆ ಮೋಸ ಮಾಡ್ತಾರೆ, ಈ ಥರದ ಯಾವುದೇ ಭಾವನೆ ಬರೋದಕ್ಕೆ ಸಾಧ್ಯ ಇಲ್ಲ. ಹಂಗೆ ನಂಬಿಸ್ತಾರೆ. ಆದರೆ ನೋಡಿ, ಇಲ್ಲಿ ಮಕ್ಕಳ ಮಾರಾಟದ ಬಹುದೊಡ್ಡ ಜಾಲವೇ ಇದೆ ಅನ್ನೋದು ಗೊತ್ತಾಗಿದೆ. ಹೊಸದಾಗಿ ಮದುವೆ ಆಗಿದ್ದೀರಿ, ಮಗು ಸ್ವಲ್ಪ ದಿನ ನನ್ನ ಬಳಿ ಇರಲಿ ಅಂತ ಹೇಳಿ ನಂಬಿಸಿ ಇಲ್ಲಿ ಮಗುವನ್ನು ಮಾರಾಟ ಮಾಡಲಾಗಿದೆ. ಪ್ರಕರಣದ ಸಂಬಂಧ ಸದ್ಯ 4 ಮಂದಿಯನ್ನು ಬಂಧಿಸಲಾಗಿದೆ. ಗಂಡ ಹೆಂಡತಿ ಸುಖವಾಗಿದೆ ಅಂತ ಹೇಳ್ಬಿಟ್ಟು ಮದುವೆ ಮಾಡಿಸಿರ್ತಕ್ಕಂಥ ದಲ್ಲಾಳಿ ಆ ಮಗುವನ್ನ ನಾನು ನೋಡ್ಕೋತೀನಿ ಅಂತ ಹೇಳ್ಬಿಟ್ಟು ಮಗುವನ್ನ ತೆಗೆದುಕೊಂಡು ಹೋಗಿ ಮಗುವನ್ನ ಮಾರಾಟ ಮಾಡ್ತಾರೆ. ತುಂಬಾ ಸೂಕ್ಷ್ಮವಾದ ವಿಚಾರ ಕೂಡ. ಮಗುವನ್ನ ಕಳೆದುಕೊಂಡ ತಾಯಿ ಸುಮಾರು 3 ತಿಂಗಳ ನಂತರ ಮತ್ತೆ ನನ್ನ ಮಗು ಬೇಕು, ನಾನು ನನ್ನ ಮಗುನ ನಾನೇ ಸಾಕೋತೀನಿ ಅಂತ ಹೇಳಿ ಈ ಮುಂಚೆ ಯಾರಿಗೆ ಕೊಟ್ಟಿರ್ತಾಳೆ, ಲಕ್ಷ್ಮಿ ಅನ್ನೋಂಥ ಒಂದು ಮಹಿಳೆಗೆ ಕೊಟ್ಟಿರ್ತಾಳೆ. ಈ ಲಕ್ಷ್ಮಿ ಯಾರಂತಂದ್ರೆ ಈಗಾಗಲೇ ಈ ಮಹಿಳೆಗೆ 2ನೇ ಮದುವೆಯನ್ನ ಮಾಡಿಸಿರ್ತಕ್ಕಂಥ ದಲ್ಲಾಳಿ. ಸೊ ಮೊದಲು ಅವಳನ್ನ ಮದುವೆ ಮಾಡೋ ಒಂದು ವಿಚಾರದಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಂಡು, ತದನಂತರ ನೀವು ಇತ್ತೀಚೆಗೆ ಮದುವೆ ಆಗಿದ್ದೀರಿ, ನೀವು ಗಂಡ ಹೆಂಡತಿ ಸುಖವಾಗಿರಿ, ಅಲ್ಲಿವರೆಗೂ ನಾನು ಮಗುವನ್ನ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಬಾಳಪ್ಪ ನೀಡ್ತಾರೆ. ಬಾಳಪ್ಪ, ಇದೊಂದು ಜಾಲದ ರೀತಿಯ ಕಂಡು ಬರ್ತಾ ಇದೆ. ಯಾಕಂದರೆ ಈ ಪ್ರಕರಣದ ಹಿನ್ನೆಲೆಯನ್ನು ನೋಡಬೇಕಾಗತ್ತೆ. ಯಾರೀ ಸಂಗೀತ, ಯಾರೀ ದಿಲ್ಶಾನ್, ಯಾರೀ ಆರೋಪಿಗಳು, ಏನಿದು ಪ್ರಕರಣ? ಏನು ಪ್ರಮುಖವಾಗಿ ಹುಕ್ಕೇರಿ ತಾಲೂಕಿನಲ್ಲಿ ಏನು ಸಂಗೀತ ಅನ್ನುವ ಮಹಿಳೆಯನ್ನು 2ನೇ ಮದುವೆ ಮಾಡ್ತಾರೆ. ಮದುವೆ ಮಾಡಿದ ನಂತರ ಆ ಮಗು ಇರುತ್ತೆ ಅವರಿಗೆ. ಮೊದಲೇ ಆ ಮಗುವನ್ನು ನಾನೇ ನೋಡ್ಕೊಳ್ತೇನೆ ಅಂತ ಏನು ತೆಗೆದುಕೊಂಡು ಬರ್ತಾರೆ ಮದುವೆ ಮಾಡಿಸಿದವರು. ಮದುವೆ ಮಾಡಿಸಿದ ನಂತರ ಏನು ಮಗುವನ್ನು 4 ತಿಂಗಳ ಬಳಿಕ ಮಾರಾಟ ಮಾಡುವಂತ ಕೆಲಸ ಮಾಡ್ತಾರೆ. 4 ತಿಂಗಳ ಮಾರಾಟ ಮಾಡಿ ಏನು ಇದು ಪೊಲೀಸರಿಗೆ ವಿಷಯ ಗೊತ್ತಾದ ತಕ್ಷಣ, ಪೊಲೀಸರು ಬಲೆ ಬೀಸಿದ ತಕ್ಷಣ ಇದು ಪ್ರಕರಣ ಹಿನ್ನೆಲೆ ತನಿಖೆ ಕೈಗೊಂಡಾಗ ಪೊಲೀಸರಿಗೆ ಒಂದೊಂದು ಮಾಹಿತಿಗಳು ಬಯಲಾಗುತ್ತೆ. ಹೀಗಾಗಿ ಏನು ಹುಕ್ಕೇರಿ ತಾಲೂಕಿನಲ್ಲಿ ನಡೆದಂತ ಘಟನೆ ಇದು. ಏನು ಬೆಳಗಾವಿ ಮೂಲದ ಏನು ಜಿಲ್ಖಾನ್ ಎನ್ನುವ ಮಹಿಳೆಗೆ ಮಗುವನ್ನು ಮಾರಾಟ ಮಾಡ್ತಾರೆ. ಮಗುವನ್ನು ಮಾರಾಟ ಮಾಡಿದ ಬಳಿಕ ಆ ಜಿಲ್ಖಾನ್ ಎನ್ನುವ ಮಹಿಳೆ ಪೊಲೀಸರಿಗೆ ಏನೋ ಒಂದು ಮಾಹಿತಿ ಕೂಡ ನೀಡ್ತಾರೆ. ಅವರು ಕೂಡ ನನಗೆ ಪೊಲೀಸ್ ಠಾಣೆಯಲ್ಲಿ ನೀವು ಮಗುವನ್ನು ಬಂದು ಸಹಿ ಮಾಡಿ ಕೊಡಿ ಅಂತ ದಿಲ್ಖಾನ್ ಅವರು ಏನು ಸಂಗೀತಾಳಿಗೆ ಮತ್ತು ದೊಡ್ಡಮನಿ ಅವರಿಗೆ ಮತ್ತು ಸದಾಶಿವ ಮುಗ್ದಮ್ ಅವರಿಗೆ ಒಂದು ಕರೆ ಮಾಡ್ತಾರೆ. ಅವರು ಎಲ್ಲ ಆರೋಪಿಗಳು ಏನು ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಫರಾರಿ ಆಗ್ತಾರೆ. 4 ಲಕ್ಷ ರೂಪಾಯಿಗೆ ಮಗುವನ್ನು ಮಾರಾಟ ಮಾಡಿರ್ತಾರೆ. 4 ಲಕ್ಷ ರೂಪಾಯಿದಲ್ಲಿ 4 ಜನ ಪಾಲವನ್ನು ತೆಗೆದುಕೊಂಡಿರ್ತಾರೆ. ಹೀಗಾಗಿ ಮಗು ಮಾರಾಟ ಮಾಡಿ ಏನು ಪೊಲೀಸ್ ಇಲಾಖೆ ಏನೋ ದಿಕ್ಕು ತಪ್ಪುವಂತ ಕೆಲಸ ಮಾಡ್ತಾರೆ. ಮಕ್ಕಳ ಕಳ್ಳತನ ಜಾಲತಾಣದಲ್ಲಿ ಏನು ಇದು ಪ್ರಕರಣ ಕೂಡ ದಾಖಲಾಗುತ್ತೆ. ಹುಕ್ಕೇರಿ ಪೊಲೀಸರು ಏನು ಇದಕ್ಕೆ ಪ್ರಕರಣಕ್ಕೆ ಬೆನ್ನು ಹಚ್ಚಿದಾಗ ಇಂಚಿಂಚವಾಗಿ ಇವರ ಮಾಹಿತಿ ಕೂಡ ಸಿಗುತ್ತೆ. 2ನೇ ಮದುವೆ ಮಾಡಿ ದಲ್ಲಾಳಿಗಳಿಂದ 2ನೇ ಸಂಗೀತವನ್ನು ಮದುವೆ ಮಾಡಿ ಏನು ಮಗುವನ್ನು ಮಾರಾಟ ಮಾಡಿರುವ ಕೃತ್ಯ ಒಂದು ಹುಕ್ಕೇರಿ ತಾಲೂಕಿನಲ್ಲಿ ನಡೆದಿದೆ. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಏನು ಬೆಳಗಾವಿ ಜಿಲ್ಲಾಧಿಕಾರಿಗಳು ಇದು ತಂಡವನ್ನು ರಚನೆ ಮಾಡ್ತಾರೆ. ರಚನೆ ಮಾಡಿ ಈ ಆರೋಪಿಗಳನ್ನು ಹೆಡಮೂರಿ ಕಟ್ಟುವಲ್ಲಿ ಯಶಸ್ವಿ ಆಗ್ತಾರೆ. ಥ್ಯಾಂಕ್ ಯು ಬಾಳಪ್ಪ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್
1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.